ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ನಟ ಧ್ರುವ ಸರ್ಜಾರ ಜಿಮ್ ಟ್ರೈನರ್ ಪ್ರಶಾಂತ್ ಪೂಜಾರಿ ಮೇಲೆ ಹಲ್ಲೆ ಕೇಸ್ಗೆ ತಿರುವು ಸಿಕ್ಕಿದೆ. ಧ್ರುವ ಸರ್ಜಾ ಜೊತೆ ಹತ್ತಿರ ಆಗಿದ್ದಕ್ಕೆ ಅಟ್ಯಾಕ್ ನಡೆದಿರೋ ಸಂಗತಿ ರಿವೀಲ್ ಆಗಿದೆ. ಧ್ರುವ ಸರ್ಜಾ ಬಳಿ ಕೆಲಸ ಮಾಡಿಕೊಂಡಿದ್ದ ನಾಗೇಂದ್ರನೇ ಪ್ರಶಾಂತ್ ಮೇಲೆ ಹಲ್ಲೆ ಮಾಡಿಸಿದ್ದಾನೆ. ಧ್ರುವಗೆ ಹತ್ತಿರವಾಗೋದಕ್ಕೆ ಕೃತ್ಯ ಎಸಗಿದ್ದಾನೆ. ನಟ ಯುವರಾಜ್ ಕುಮಾರ್ ಶ್ರೀದೇವಿ ವಿಚ್ಛೇದನ ಅರ್ಜಿ ವಿಚಾರಣೆಯನ್ನ ಆಗಸ್ಟ್ 23ಕ್ಕೆ ಮುಂದೂಡಲಾಗಿದೆ. ಯುವ ಸಲ್ಲಿಸಿರುವ ವಿಚ್ಛೇದನಕ್ಕೆ ಶ್ರೀದೇವಿ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ರು. ಆದರೆ 1ನೇ ಹೆಚ್ಚುವರಿ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶೆ ಮೊದಲು ಕೌನ್ಸಿಲಿಂಗ್ ಅದಾದ ಬಳಿಕ ಇಬ್ಬರ ತೀರ್ಮಾನ ಕೇಳಬೇಕು ಅಂದ್ರು. ಸಂಚಾರಿ ನಿಯಮಗಳಿಗೆ ವಾಹನ ಸವಾರರು ಡೋಂಟ್ ಕೇರ್ ಅಂತಿದ್ದಾರೆ. ನಗರದಲ್ಲಿ ನಿನ್ನೆ ಒಂದೇ ದಿನ 851 ಪ್ರಕರಣಗಳು ದಾಖಲಾಗಿವೆ. 4,33,000 ರೂಪಾಯಿ ದಂಡ ವಿಧಿಸಲಾಗಿದೆ. ಈ ಪೈಕಿ ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸುವ ಸಂಬಂಧ 511 ಕೇಸ್ ದಾಖಲಾಗಿದ್ದು 2,51,000 ರೂಪಾಯಿ ದಂಡ ಹಾಕಲಾಗಿದೆ. ವಿಶೇಷ ಒಂದು ಕಾರ್ಯಾಚರಣೆ ಸ್ಪೆಷಲ್ ಡ್ರೈವ್ ಅಂತ ತಗೊಂಡ್ಬಿಟ್ಟು ಬೈಕ್ ರೈಡರ್ಸ್ ಮೇಲೆ ಸುಮಾರು 851 ಪ್ರಕರಣವನ್ನು ದಾಖಲೆ ಮಾಡಿದೆ ಮತ್ತು 4,33,600 ರೂಪಾಯಿವರೆಗೂ ಕೂಡ ದಂಡ ವಿಧಿಸಿದೆ.